ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಎಂದರೆ ಮರಣವನ್ನು ಕರೆಯುವುದು ಅಲ್ಲ, ಜೀವನದಿಂದ ಓಡುವುದು ಅಲ್ಲ, ದುಃಖದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವೂ ಅಲ್ಲ. ಸಲ್ಲೇಖನ ಎಂದರೆ ಜೀವನದ ಕೊನೆಯ ಅಂತವೂ ಅಲ್ಲ. ಧರ್ಮಮಯವಾಗಿ ಸಮತೆಯಿಂದ, ವೈರಾಗ್ಯದಿಂದ ಮತ್ತು ಆತ್ಮ ಸ್ಮರಣೆಯಿಂದ ಸ್ವೀಕರಿಸುವ ಪವಿತ್ರ ಸಾಧನೆ. ಹೊರಗಿನ ಜಗತ್ತು ಕೆಲವೊಮ್ಮೆ ಸಲ್ಲೇಖನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನು ಆತ್ಮಹತ್ಯೆಗೆ ಹೋಲಿಸುತ್ತದೆ. ಆದರೆ ಜೈನ ಸಿದ್ಧಾಂತದ ಪ್ರಕಾರ ಆತ್ಮ ಮತ್ತು ಸಲ್ಲೇಖನದ ನಡುವೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಆತ್ಮಹತ್ಯ ಅಶಾಂತಿ, ನಿರಾಶೆ, ಭಯ, ಕೋಪ, ನೋವು ಅಥವಾ ಅಸಹನತೆಯಿಂದ ಹುಟ್ಟಬಹುದು. ನಾನಾ ಪ್ರಕಾರ ಟೆನ್ಷನ್ದಿಂದ ಹುಟ್ಟಬಹುದು. ಏನಾದರೂ ಸುಸೈಡ್ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಅಂದರೆ ಹಗ್ಗ ಹಾಕ್ಕೊಂಡು ನೇಣಕೊಂಡು ಸಾಯೋದು, ನಾನಾ ಪ್ರಕಾರದಿಂದ ಸಾಯ್ಬೋದು. ಅದರಿಂದ ಅಸಹನತೆಯಿಂದ ಹುಟ್ಟಬಹುದು. ಆದರೆ ಸಲ್ಲೇಖನದ ಶಾಂತಿಯಿಂದ ಹುಟ್ಟುತ್ತದೆ, ಸಮತೆಯಿಂದ ಹುಟ್ಟುತ್ತದೆ, ಕ್ಷಮೆಯಿಂದ ಹುಟ್ಟುತ್ತದೆ, ವೈರಾಗ್ಯದಿಂದ ಹುಟ್ಟುತ್ತದೆ, ಆತ್ಮ ಜಾಗೃತಿಯಿಂದ ಹುಟ್ಟುತ್ತದೆ. ಆತ್ಮಹತ್ಯೆಯಲ್ಲಿ ಮನಸ್ಸು ಸೋತಿರುತ್ತದೆ, ಆದರೆ ಸಲ್ಲೇಖನದಲ್ಲಿ ಆತ್ಮ ಜಾಗೃತವಾಗಿರುತ್ತದೆ. ಆತ್ಮಹತ್ಯೆಯ ಜೀವನದಿಂದ ತಪ್ಪಿಸಿಕೊಳ್ಳಲು ದುರ್ಬಲ ಕ್ಷಣವಾಗಬಹುದು, ಆದರೆ ಸಲ್ಲೇಖನದ ಜೀವನದ ಅಂತ್ಯವನ್ನು ಧರ್ಮದ ಬೆಳಕಿನಲ್ಲಿ ಗುರುಗಳ, ಆಚಾರ್ಯ, ಮುನಿಗಳ, ಉಪಾಧ್ಯಾಯಗಳ ಮಾರ್ಗದರ್ಶನದಲ್ಲಿ ಕಷಾಯಗಳನ್ನು ಕ್ಷೀಣಗೊಳಿಸುತ್ತಾ ಸ್ವೀಕರಿಸುವ ಮಹಾನ ನಿಶ್ಚಯದಿಂದ ಸಾಧನೆಯಾಗಿದೆ. ಜೈನ ಧರ್ಮದ ದೇಹವನ್ನು ದ್ವೇಷಿಸು ಎಂದು ಹೇಳುವುದಿಲ್ಲ, ದೇಹದ ಮೇಲಿನ ಅತಿಯಾದ ಮಮಕಾರವನ್ನು ಕಡಿಮೆ ಮಾಡು ಎಂದು ಹೇಳುತ್ತದೆ. ಜೈನ ಧರ್ಮ ಮರಣವನ್ನು ಬೇಡು ಎಂದು ಹೇಳುವುದಿಲ್ಲ. ಮರಣ ಸ್ವಾಭಾವಿಕವಾಗಿ ಸಮೀಪಿಸಿದಾಗ ರಾಗ ದ್ವೇಷವಿಲ್ಲದೆ, ಭಯವಿಲ್ಲದೆ, ಕ್ರೋಧವಿಲ್ಲದೆ, ಮೋಹವಿಲ್ಲದೆ ಸಮಾಧಿ ಭಾವದಲ್ಲಿ ಇರು ಎಂದು ಹೇಳುತ್ತದೆ. ಸಲ್ಲೇಖನದ ನಿಜವಾದ ನಿಜವಾದ ಅರ್ಧ ದೇಹವನ್ನು ಹಾಳು ಮಾಡುವುದಲ್ಲ, ಕ್ರೋಧವನ್ನು ಕಡಿಮೆ ಮಾಡುವುದು, ಮಾನವನ್ನು ಬಿಡುವುದು, ಮಾಯವನ್ನು ತ್ಯಜಿಸುವುದು, ಲೋಭವನ್ನು ಕ್ಷೀಣಗೊಳಿಸುವುದು ಮತ್ತು ಮನಸ್ಸನ್ನು ಕ್ಷಮೆಯಲ್ಲಿ ಸ್ಥಿರಗೊಳಿಸುವುದು. ದೇಹದ ಕ್ಷೀಣವಾಗಬಹುದು, ಆದರೆ ಸಮತೆ ಕ್ಷೀಣವಾಗಬಾರದು. ಉಸಿರು ನಿಧಾನವಾಗಬಹುದು, ಆದರೆ ಆತ್ಮ ಸ್ಮರಣೆ ನಿಧಾನವಾಗಬಹುದು. ಆದರೆ ಸಮತೆ ಕ್ಷೀಣವಾಗಬಾರದು. ಉಸಿರು ನಿಧಾನವಾಗಬಹುದು, ಆದರೆ ಆತ್ಮಸ್ಮರಣೆ ನಿಧಾನವಾಗಬಾರದು. ಸಂಬಂಧಗಳನ್ನು ದೂರವಾಗಬಹುದು, ಆದರೆ ಧರ್ಮದ ಭಾವ ದೂರವಾಗಬಾರದು. ಇದೇ ಸಲ್ಲೇಖನದ ಮಹಿಮೆ. ಸಲ್ಲೇಖನ ಎಂದರೆ ಸೋಲಲ್ಲ, ಅದು ಒಳಗಿನ ವಿಜಯ. ಸಲ್ಲೇಖನ ಎಂದರೆ ದುಃಖದ ಅಂತ್ಯವಲ್ಲ, ಕಷಾಯಗಳನ್ನು ಅಂತ್ಯ. ಸಲ್ಲೇಖನ ಎಂದರೆ ದೇಹದ ದ್ವೇಷ ಅಲ್ಲ, ಅದು ಆತ್ಮದ ಶುದ್ಧಿ. ಜೈನ ಮುನಿಗಳು ನಮಗೆ ಕಲಿಸುವುದು ಅಂದರೆ ಮಹಾನ ಪೂರ್ವಾಚಾರ್ಯರಿಂದ ಆದಿನಾಥ ಭಗವಾನರಿಂದ ಹಿಡಿದು ಮಾವೀರ ಸ್ವಾಮಿ ಹಿಡಿದು ಬಾಹುಬಲಿ ಭಗವಾನ ಹಿಡಿದುಕೊಂಡು ಇವತ್ತು ನಾವು ಪೂರ್ವಾಚಾರ್ಯರಿಂದ ಹಿಡಿದುಕೊಂಡು ಈಗಿನ ವರ್ತಮಾನ ಕಾಲದ ಮುನಿ ಆಚಾರ್ಯ ಪರಮೇಶ್ವರ, ಉಪಾಧ್ಯ ಪರಮೇಶ್ವರ, ಸರ್ವ ಸಾಧು ಪರಮೇಶ್ವರ ಹೇಳುವುದು ನಮಗೆ ಕಲಿಸೋದು ಒಂದೇ. ಏನೆಂದರೆ ಜೀವನವನ್ನು ಅಹಿಂಸೆಯಿಂದ ಬದುಕಬೇಕು, ಮಾತನ್ನು ಸತ್ಯದಿಂದ ಶುದ್ಧಿಗೊಳಿಸಬೇಕು, ಮನಸ್ಸನ್ನು ಕ್ಷಮೆಯಿಂದ ಮೃದುಗೊಳಿಸಬೇಕು ಮತ್ತು ಅಂತಿಮ ಕ್ಷಣವನ್ನು ಸಮತೆಯಿಂದ ಪವಿತ್ರಗೊಳಿಸಬೇಕು. ಆದ್ದರಿಂದ ಸಲ್ಲೇಖನವನ್ನು ಹೊರಗಿನ ಕಣ್ಣುಗಳಿಂದ ನೋಡಬೇಡಿ, ಅದನ್ನು ಆತ್ಮದ ದೃಷ್ಟಿಯಿಂದ ನೋಡಿ. ಇದು ಮರಣದ ಆಚರಣೆ ಅಲ್ಲ, ಸಮಾಧಿ ಸಾಧನೆ. ಇದು ಜೀವನ ವಿರೋಧವಲ್ಲ, ಜೀವನದ ಪರಮ ಜಾಗ್ರತೆ. ಇದು ಭಯದ ದಾರಿ ಅಲ್ಲ, ವೈರಾಗ್ಯದ ದಾರಿ. ಸಲ್ಲೇಖನದ ಸಂದೇಶ ಒಂದೇ, ಜೀವನದಲ್ಲಿ ರಾಗ ದ್ವೇಷವಿಲ್ಲದೆ ಬದುಕು. ಯಾರ ಮೇಲೆ ದ್ವೇಷವಿಡಬೇಡ, ಎಲ್ಲರನ್ನು ಕ್ಷಮಿಸು, ಎಲ್ಲರಿಂದಲೂ ಕ್ಷಮೆ ಕೇಳು ಮತ್ತು ಕೊನೆಯದಲ್ಲಿ ಕ್ಷಣದಲ್ಲೂ ಆತ್ಮಸ್ಮರಣೆ, ಸಮತೆ, ಶಾಂತಿ ಇವುಗಳನ್ನು ಕಾಪಾಡಿಕೋ. ಯಾಕಂದರೆ ದೇಹ ನಶ್ವರ, ಆತ್ಮ ಅಮರ, ಮರಣ ಅನಿವಾರ್ಯ. ಆದರೆ ಸಮಾಧಿ ಭಾವ ಅಪೂರ್ವ. ಆ ಸಮಾಧಿ ಭಾವವೇ ಜೈನ ಧರ್ಮದ ಮಹಿಮೆ ಮತ್ತು ಅದೇ ಸಲ್ಲೇಖನದ ವ್ರತದ ನಿಜವಾದ ಪವಿತ್ರತೆ ಮಾನಬಂದು. ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ಈ 20ನೇ ಶತಮಾನದ ನಮ್ಮ ಚಾರಿತ್ರ್ಯ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು, ಆದಿಸಾಗರ ಮಹಾರಾಜರು ಹಾಗೂ ಎಲ್ಲ ಅಕಲಿಂಕರ ಆದಿಸಾಗರ ಮಹಾರಾಜರು, ಚಾರಿತ್ರ್ಯ ಚಕ್ರ ಶಾಂತಿಸಾಗರ ಮಹಾರಾಜರು
ಆಚಾರ್ಯ ದೇಶಭೂಷಣ್ ಮಹಾರಾಜರು, ಆಚಾರ್ಯ ವಿದ್ಯಾನಂದ ಮಹಾರಾಜರು, ಆಚಾರ್ಯ ವಿದ್ಯಾಸಾಗರ ಮಹಾರಾಜರು, ಆಚಾರ್ಯ ವಿಮಲ್ ಸಾಗರ್ ಮಹಾರಾಜರು, ಆಚಾರ್ಯ ಸುಬಲ್ ಸಾಗರ್ ಮಹಾರಾಜರು, ಆಚಾರ್ಯ ಎಂತೆಂಥ ಮಹಾನ್ ಆಚಾರ್ಯ ಪರಮೇಶ್ವರಿ ತಪಸ್ವಿ ಸಮ್ರಾಟ್ ಸನ್ಮತಿ ಸಾಗರ ಮಹಾರಾಜರು, ಎಲ್ಲ ಮಹಾನ್ ಆತ್ಮಗಳು ಸಲ್ಲೇಖನ ಪೂರ್ವಕವಾಗಿ ತಮ್ಮ ಸಾಧನ ಮಾಡಿಕೊಂಡು ಮರಣ ಹೊಂದಿದ್ದಾರೆ. ಜೈನ ಧರ್ಮ ಹೇಳ್ತದೆ ಮರಣ ಎಷ್ಟು ಪ್ರಕಾರದ ಗೊತ್ತಾ? ಬಾಲ ಮರಣ, ಬಾಲ ಪಂಡಿತ ಮರಣ, ಪಂಡಿತ್ ಮರಣ ಅಂತ ಹೇಳ್ತಾರೆ. ಈಗಿನ ಸಾಧು ಸಂತ ಮಹಾತ್ಮರು ದಿಗಂಬರ ಸಾಧುಗಳು ಪಂಡಿತ ಮರಣ ಮಾಡ್ಕೊತಾರೆ, ಅಂದರೆ ಸಮಾಧಿಪೂರ್ವಕವಾಗಿ ಮರಣ ಮಾಡ್ಕೊತಾರೆ. ಈಗ ವರ್ತಮಾನದ ಕಾಲದಲ್ಲಿ ಎಷ್ಟೋ ಸಾಧು ಸಂತರು ಮಹಾತ್ಮರು, ಎಷ್ಟೋ ಮಹಾನ್ ಆತ್ಮಗಳು, ದೊಡ್ಡ ದೊಡ್ಡ ಆಚಾರ್ಯ ಮಹಾರಾಜರು, ಆಚಾರ್ಯ ವಿರಾಗ್ ಸಾರ ಮಹಾರಾಜರಾಗಿರ್ಬೋದು, ಎಲ್ಲರೂ ತಮ್ಮ ಅಂತಿಮ ಸಂದೇಶ ಕೊಡ್ತಾ ಹೋಗಿದ್ದಾರೆ. ಸಲ್ಲೇಖನ ಮರಣ ಅಂದರೆ ಅದೇ ನಮ್ಮ ಜೀವನ ಸಾಧು ಆಗೋದೇ, ದಿಗಂಬರ ಮುನಿಗಳಾಗೋದೇ, ದಿಗಂಬರ ಸಾಧುಗಳಾಗೋದೇ ಸಮಾಧಿಪೂರ್ವಕ ಮರಣ ಆಗೋದಂತ. ತೇರಿ ಛತ್ರ ಛಾಯ ಅಂತ ಹೇಳ್ತಾರೆ. ಹೇ ಭಗವಾನ್, ನಿಮ್ಮ ಚರಣ ಕಮದ ನನ್ನ ಮರಣ ಆಗಲಿ ಅಂತ ಹೇಳ್ತಾರೆ. ಆಚಾರ್ಯ ಸಮದ್ಭದ್ರ ಆಚಾರ್ಯ ಮಹಾರಾಜರು ಒಂದು ಮಾತು ಹೇಳ್ತಾರೆ. ಸಮದ್ಭದ್ರ ಆಚಾರ್ಯ ಮಹಾರಾಜರು ಏನು ಹೇಳ್ತಾರೆ ಅಂದರೆ, ಆಚಾರ್ಯ ಮಹಾರಾಜರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತೇನು? ಭಾರಿ ಸುಂದರವಾಗಿ ಹೇಳಿದ್ದಾರೆ ಮಾತು. ಅದನ್ನು ಏನು ಹೇಳಿದರು ಆಚಾರ್ಯ ಮಹಾರಾಜರು? ನಮಾಹು ಸಲ್ಲೇಖನ ಮಹಾರಿಯ ಉಪಸರ್ಗ, ದುರ್ಭಿಕ್ಷ, ವೃದ್ಧಾಪ ಅಥವಾ ರೋಗ ಇವುಗಳು ಬಂದಾಗ ಅವುಗಳಿಗೆ ಯಾವುದೇ ಪ್ರತೀಕಾರ ಸಾಧ್ಯವಾಗದ ಸ್ಥಿತಿಯಲ್ಲಿ ಧರ್ಮದ ಆರಾಧನೆಗಾಗಿ ದೇಹದ ಮೇಲಿನ ಮಮಕಾರವನ್ನು ಬಿಡುವುದನ್ನೇ ಸಲ್ಲೇಖನೆ ಎಂದು ಹೇಳಲಿದ್ದಾರೆ. ಅದಕ್ಕೆ ಮಾನವನು ಸಮಾಧಿಪೂರ್ವಕವಾಗಿ ಮರಣವಾಗಬೇಕು. ಇದೇ ನನ್ನ ಆಶೀರ್ವಾದ. ಸಲ್ಲೇಖನ ಆತ್ಮತ್ತೆಲ್ಲ ಆತ್ಮ ಸಾಧನೆ ಅಂತ ತಿಳ್ಕೋಬೇಕು. ಸಲ್ಲೇಖನ ಮಾರ್ಗ ಇದೇ ನನ್ನ ಆಶೀರ್ವಾದ.